ಯಾವ ಬಸವಣ್ಣನವರು ಕಾರೆಯ ಸೊಪ್ಪಾದರೂ ಸರಿ ಕಾಯಕದಿಂದ ಬಂದಿದ್ದು ಲಿಂಗಕ್ಕೆ ಅರ್ಪಿತ ಅಂತಂತ ಹೇಳಿದ್ರು. ಅಂಥವುಗಳನ್ನ ಬಿಟ್ಟು ಕಾಯಕ ಮಾಡಲಾರದ ಶೋಂಬೇರಿಗಳಾಗಿರುವಂಥವ್ರು ಇವರು. ಯಾರೋ ಕೊಟ್ಟಿರುವಂತಹ ಹಣ ಯಾವುದನ್ನ ಪಡೆದುಕೊಂಡು ದೇವರು ಧರ್ಮ ಅಂತಂದ್ರೆ ಏನು ಅಂತನ್ನುವುದನ್ನು ಯಾವ್ದು ಶಬ್ದ ಪ್ರಾಮಾಣ್ಯವನ್ನ ಶರಣರು ನಿರಾಕರಿಸಿದ್ರೋ ಆ ಶಬ್ದ ಪ್ರಾಮಾಣ್ಯವನ್ನ ಇವರು ಅಂಟಿಸಿಕೊಂಡು ಮತ್ತೆ ತಮ್ಮ ಗದ್ದಿಗೆ ಪೂಜೆಗಳನ್ನ ಜಾತ್ರೆ ಮುಂತಾದವುಗಳನ್ನ ಮಾಡ್ಕೊಂತ ಜನರು ದಾರಿ ತಪ್ಪಿಸಿದ್ರು. ನಿಮಗೆ ಹ್ಯಾಂಗ ಬದುಕಬೇಕಂತ ಅನಿಸ್ತೈತ್ರಿ ಬದುಕ್ರಿ, ಆದ್ರೆ ಒಬ್ಬರ ಮನವಘಾತವ ಮಾಡದೆ, ಒಬ್ಬರ ಮನವನ್ನು ಸಿದ್ದರಾಮೇಶ್ವರ ಒಬ್ಬರ ಅದು ಅಂದ್ರೆ ಸಿದ್ದರಾಮೇಶ್ವರ ವಚನ ಬಹಳ ಪ್ರಚಲಿತದಲ್ಲ ಇದು. ಈ ಭಾವ ಎಲ್ಲರ ವಚನದೊಳಗೂ ನಿಮಗೆ ಕಂಡು ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಪ್ರಾಮಾಣಿಕ ರೀತಿಯೊಳಗೆ ನೀವು ಬದುಕಬೇಕು ಅಂತಂದು ಬಿಟ್ರೆ ಅದೇ ಅದರ ಅರ್ಥ. ಕಳಬೇಡ ಕೊಲಬೇಡದಲ್ಲ ಅದನ್ನ ಹೇಳ್ತಾರೆ. ಅದೇ ಕಳಬೇಡ ಕೊಲಬೇಡ ಅನ್ನುವಂಥದ್ದು ಅದು ಬಹಿರಂಗದ ನಮ್ಮ ಬದುಕಾಗಬೇಕಲ್ಲ. ಬಹಿರಂಗದ ಬದುಕಾಗಬೇಕಂದ್ರ ಹಂಗ ಬದುಕಲಿಕ್ಕೆ ಬೇಕಾಗಿರುವಂತಹ ಮನಸ್ಥಿತಿಯನ್ನ ಈ ಶಿವಯೋಗ ಕೊಡುತ್ತದೆ. ಅಂತರಂಗ ಬಹಿರಂಗಗಳನ್ನ ಯಾವಾಗಿದು ಶುದ್ಧಿ ಮಾಡ್ತದ, ನಾನು ಮತ್ತು ಎದುರಿರುವಂತಹ ಜಗತ್ತಿದು ಬೇರೆ ಬೇರೆ ಅಲ್ಲ ಅನ್ನುವಂತಹ ಭಾವವನ್ನ ಇದು ಯಾವಾಗ ನಮಗೆ ತಂದು ಕೊಡ್ತದ, ಯಾವಾಗ ಈ ಇಷ್ಟಲಿಂಗದ ಮುಖಾಂತರ ಅಂತಪ್ಪ ಜ್ಞಾನವನ್ನು ನಾನು ಪಡ್ಕೊಂತೀನಿ, ಅಂತಪ್ಪ ಜ್ಞಾನವನ್ನು ಪಡೆದುಕೊಂಡಾದ್ಮೇಲೆ ಯಾರದನ್ನ ಕದಿಯುವುದು, ನಾನು ನೀವು ಅನ್ನುವಂತಹ ಭೇದವೇ ಇಲ್ಲದ ಮೇಲೆ ಯಾರ ಹಣ ಕದಿಯುವುದು, ಯಾರನ್ನ ನೋಯಿಸುವುದು, ಯಾರ ಕುರಿತಾಗಿ ಅಪನಿಂದೆಯ ಮಾತುಗಳನ್ನ ಮಾಡುವುದು, ಯಾರ ಕುರಿತಾಗಿ ಅಪಮಾನದ ಮಾತುಗಳನ್ನ ಮಾಡುವುದು.